ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೆ 26 ಜನರು ಬಲಿಯಾಗಿದ್ದಾರೆ. ಪ್ರವಾಸಿಗರನ್ನೇ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಗುಂಡಿಟ್ಟು ಸಾಯಿಸಲಾಗಿದೆ. ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡಿರುವ ಪಾಕ್ಗೆ ಭಾರತ ಈಗ ತಕ್ಕ ಶಾಸ್ತಿ ಮಾಡಲು ನಿರ್ಧರಿಸಿದೆ. 2019ರಲ್ಲಿ ಪುಲ್ವಾಮಾ ದಾಳಿ ನಡೆದಾಗ ಭಾರತ ಸರ್ಜಿಕಲ್ ದಾಳಿ ನಡೆಸುವ ಮೂಲಕ ಮುಯ್ಯಿಯನ್ನ ತೀರಿಸಿಕೊಂಡಿತ್ತು. ಈಗ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೂ ಪ್ರತೀಕಾರ ತೆಗೆದುಕೊಳ್ಳಲು ಭಾರತ ನಿರ್ಧರಿಸಿದ್ದು 5 ಮಹತ್ವದ ತುರ್ತು ನಿರ್ಧಾರಗಳನ್ನ ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಅದರಲ್ಲೂ ಸಿಂಧು ನದಿ ಒಪ್ಪಂದಕ್ಕೆ ತಡೆ ನೀಡಿರುವುದು ಒಂದಾಗಿದೆ. ಈ ಕ್ರಮದಿಂದ ಶತ್ರು ದೇಶಕ್ಕೆ ಏನೆಲ್ಲ ಪ್ರಭಾವ ಬೀಳಲಿದೆ ಎಂಬುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿಂಧು ನದಿ ನೀರು ಒಪ್ಪಂದ ರದ್ದು. ಹೌದು, 5 ತುರ್ತು ನಿರ್ಣಯಗಳಲ್ಲಿ ಒಂದು ನೀರು ಹಂಚಿಕೆ ಒಪ್ಪಂದಗಳಲ್ಲಿ ಒಂದಾದ ಸಿಂಧು ಜಲ ಒಪ್ಪಂದ. ಪಾಕಿಸ್ತಾನಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ಈ ಒಪ್ಪಂದವನ್ನ ಭಾರತ ಅಮಾನತುಗೊಳಿಸಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ನೀಡಿದಂತಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಒಂದೇ ಒಂದು ದಿನದ ನಂತರ ಭದ್ರತಾ ಸಂಪುಟ ಸಮಿತಿ ಅಂದರೆ CCS ಈ ಕ್ರಮ ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಿದೆ. ಏನಿದು ಸಿಂಧು ಜಲ ಒಪ್ಪಂದ? ವೀಕ್ಷಕರೇ, 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಹಿ ಹಾಕಿದ ಈ ಒಪ್ಪಂದವು ಸಿಂಧು ನದಿ ಪಾತ್ರ 6 ನದಿಗಳನ್ನು 2 ರಾಷ್ಟ್ರಗಳ ನಡುವೆ ವಿಭಜಿಸುತ್ತದೆ. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಆಗಿನ ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನಿ ಅಧ್ಯಕ್ಷ ಅಯೂಬ್ ಖಾನ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ರು. IWT ಪೂರ್ವದಲ್ಲಿರುವ ನದಿಗಳಾದ ರಾವಿ, ಬಿಯಾಸ್ ಹಾಗೂ ಸಟ್ಲೇಜ್ ನದಿ ಭಾರತಕ್ಕೆ ಮತ್ತು ಪಶ್ಚಿಮ ನದಿಗಳಾದ ಸಿಂಧು, ಜೀಲಂ, ಚೀನಾ, ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡುತ್ತದೆ. ಭಾರತವು ಪಶ್ಚಿಮ ನದಿಗಳನ್ನು ಸೀಮಿತ ಬಳಕೆಯೇತರ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದು. ಭಾರತಕ್ಕಿಂತ ಹೆಚ್ಚು ಪಾಕಿಸ್ತಾನವು ತನ್ನ ನೀರಿನ ಅಗತ್ಯಗಳಿಗಾಗಿ ಈ ನದಿಗಳ ಮೇಲೆಯೇ ಅವಲಂಬಿತವಾಗಿದೆ. ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಏನು ಪರಿಣಾಮ? ನೀರಿನ ಕೊರತೆ. ಪಾಕಿಸ್ತಾನ ತನ್ನ ನೀರಿನ ಅಗತ್ಯಗಳಿಗಾಗಿ ಸಿಂಧು ನದಿ ವ್ಯವಸ್ಥೆಯನ್ನು ಹೆಚ್ಚು ಅವಲಂಬಿಸಿದೆ. ಆದರೆ ಈ ಒಪ್ಪಂದವನ್ನು ಭಾರತ ಅಮಾನತುಗೊಳಿಸಿ ನೀರಿನ ಹರಿವನ್ನು ಅಡ್ಡಿಪಡಿಸಬಹುದು. ಇದು ವ್ಯಾಪಕ ಕೊರತೆಗೆ ಕಾರಣವಾಗುತ್ತೆ. ಕೃಷಿಗೆ ಅಪಾಯ. ಪಾಕಿಸ್ತಾನದ ಆರ್ಥಿಕತೆಯಲ್ಲಿ ಕೃಷಿ ಮೂಲಾಧಾರವಾಗಿದ್ರೂ ಸಹ ಈ ವಲಯ ಬಲಿಷ್ಠವಾಗಿಲ್ಲ. ಕೃಷಿ ಅಂದ ಮೇಲೆ ಗೋಧಿ, ಅಕ್ಕಿ ಮತ್ತು ಹತ್ತಿಯಂಥ ಪ್ರಮುಖ ಬೆಳೆಗಳಿಗೆ ಗಮನಾರ್ಹ ನೀರಾವರಿ ಅಗತ್ಯವಿರುತ್ತೆ. ಆದರೆ ನೀರೇ ಇಲ್ಲದಿದ್ದರೆ ಇಳುವರಿ ಕುಂಠಿತವಾಗಬಹುದು. ಇದರಿಂದ ಆಹಾರ ಭದ್ರತೆ ಮತ್ತು ಜೀವನೋಪಾಯಕ್ಕೆ ತೊಂದರೆಯಾಗುತ್ತೆ. ಅಲ್ಲಿಯ ಅಣೆಕಟ್ಟುಗಳು ಜಲ ವಿದ್ಯುತ್ ಉತ್ಪಾದನೆಗಾಗಿ ಸಿಂಧು ನದಿಯ ಹರಿವನ್ನು ಅವಲಂಬಿಸಿವೆ. ನೀರಿನ ಹರಿವು ಕಡಿಮೆಯಾಗುವುದರಿಂದ ಪಾಕಿಸ್ತಾನದ ಇಂಧನ ಬಿಕ್ಕಟ್ಟು ಉಲ್ಬಣಗೊಳ್ಳಬಹುದು. ಇದು ಪಾಕ್ ವಿದ್ಯುತ್ ಕೊರತೆಗೂ ಕಾರಣವಾಗಬಹುದು ಮತ್ತು ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಅಡ್ಡಿಯಾಗುತ್ತೆ. ಆರ್ಥಿಕ ಹೊಡೆತ. ಪಾಕಿಸ್ತಾನದ GDPಗೆ ಕೃಷಿ ಸುಮಾರು 20% ಕೊಡುಗೆಯನ್ನು ನೀಡುತ್ತೆ ಮತ್ತು ಅದರ ಸುಮಾರು 40% ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುತ್ತದೆ. ಈ ವಲಯಕ್ಕೆ ಅಡ್ಡಿಪಡಿಸುವಿಕೆಯು ರಾಷ್ಟ್ರೀಯ ಆರ್ಥಿಕತೆಯ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನಿರುದ್ಯೋಗ ಮತ್ತು ಬಡತನವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಆಹಾರ ಅಭದ್ರತೆ. ನೀರಿನ ಕೊರತೆ ಮತ್ತು ಸಂಭಾವ್ಯ ಬೆಳೆ ವೈಫಲ್ಯಗಳು ಆಹಾರ ಹಣದುಬ್ಬರಕ್ಕೆ ಕಾರಣವಾಗಬಹುದು ಮತ್ತು ಆಮದಿನ ಮೇಲಿನ ಅವಲಂಬನೆಯನ್ನ ಹೆಚ್ಚಿಸಬಹುದು. ಈ ಒಪ್ಪಂದದ ರದ್ದತಿಯ ಸಂಭಾವ್ಯ ಪರಿಸರ ಪರಿಣಾಮಗಳ ಬಗ್ಗೆ ಪಾಕ್ ಕೂಡ ಕಳವಳವನ್ನ ವ್ಯಕ್ತಪಡಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಏನ್ ಮಾಡೋದು? ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡಿದ್ದನ್ನ ಪಾಕ್ ಈಗ ಅನುಭವಿಸಲೇಬೇಕಾಗಿದೆ ಅಲ್ವಾ? ನಮಸ್ಕಾರ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.